ನಮ್ಮ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಭಾಗ್ಯಲಕ್ಷ್ಮಿ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಅಂಕಿನ ಬಗ್ಗೆ ಹುಡುಗನ ಮನೆಯವರು ಮಾತಾಡಿದಾಗ ಪೂಜಾ ಕೋಪ ಮಾಡ್ಕೊಂಡು, ಸಾಕ್ ನಿಲ್ಲಿಸ್ರಿ, ಏನಂತ ಮಾತಾಡ್ತಿದ್ದೀರಾ? ಅಕ್ಕನ ಬಗ್ಗೆ ಏನ್ ಗೊತ್ತು ಅಂತ ಈಗೆಲ್ಲ ಮಾತಾಡ್ತಾ ಇದ್ದೀರಾ ನೀವು? ನಮ್ಮ ಅಕ್ಕಂದು ಏನು ತಪ್ಪಿಲ್ಲ. ನಮ್ಮ ಅಕ್ಕನ ಬಗ್ಗೆ ನಾನು ಹೆಮ್ಮೆಯಿಂದ ಹೇಳ್ಕೊಂತೀನಿ. ಇಲ್ಲಿ ನಿಂತಿದಾರಲ್ಲ ಮಹಾಪುರುಷ, ಅಕ್ಕನ ಮದ್ವೆ ಆಗಿರೋ ಈ ತಾಂಡವ್ ಸೂರ್ಯವಂಶಿ, ಇವರು ಬೇರೆ ಹುಡುಗಿನ ಮದ್ವೆ ಆಗಿ ನಮ್ಮ ಅಕ್ಕಂಗೆ ಮೋಸ ಮಾಡಿದ್ದಾರೆ. ಮತ್ತೇನೋ ಬಂದು ಇಷ್ಟು ದೊಡ್ಡದಾಗಿ ಮಾತಾಡ್ತಾ ಇದಾರಲ್ಲ, ಇವ್ರಿಗೆ ನಾಚಿಕೆ ಆಗ್ಬೇಕು ಅಂತ ಕೋಪ ಮಾಡ್ಕೊಂಡು ಪೂಜೆ ಬೈತಾಳೆ. ಅಕ್ಕನ ಬಗ್ಗೆ ಮಾತಾಡಿರೋ ನೀವು ಇಲ್ಲಿ ಒಂದ್ ನಿಮಿಷನೂ ನಿಂತ್ಕೊಂಬೇಡಿ. ನಮ್ಮ ಅಕ್ಕನ ಬಗ್ಗೆ ಇಷ್ಟು ಕೆಟ್ಟದಾಗಿ ಮಾತಾಡಿ ಅವಳನ್ನ ಅಷ್ಟು ಕೀಳಾಗಿ ನೋಡಿದಿರಲ್ಲ, ನಮ್ಮ ಅಕ್ಕಗೆ ಬೈದಿರೋ ನೀವು, ನಿಮಗೆ ಈ ಸಂಬಂಧ ಬೇಕು ಅಂದ್ರು ನನಗೆ ಈ ಸಂಬಂಧ ಬೇಡ, ಇಲ್ಲಿಂದ ಹೋಗ್ತಾ ಇರಿ ಅಂತ ಕೋಪ ಮಾಡ್ಕೊಂಡು ಪೂಜೆ ಹೇಳ್ತಾಳೆ. ಹುಡುಗನ್ ಮನೆಯವರು, ಏನಮ್ಮ ನೀನು ಈ ತರ ಮಾತಾಡ್ತಿದ್ಯಲ್ಲ ಅಂತ ಹೇಳ್ತಾರೆ. ನಾನು ಸರಿಯಾಗಿ ಮಾತಾಡ್ತಾ ಇದ್ದೀನಿ, ನೀವು ತುಂಬಾ ಒಳ್ಳೆಯವರು ಅನ್ಕೊಂಡಿದ್ದೆ, ಆದ್ರೆ ಇವ್ರ ಮಾತು ಕೇಳಿ ಆಗ ನಮ್ಮ ಅಕ್ಕನ ಬಗ್ಗೆ ಮಾತಾಡಿದ್ರು, ಅವಾಗ್ಲೇ ನಿಮ್ ಮೇಲೆ ಇದ್ದಿದ್ ನಂಬಿಕೆ ಎಲ್ಲ ಹೊರಟೋಯ್ತು, ಸ್ಥಿತಿ ಹೇಗಿದೆ ಅಂತ ಗೊತ್ತಾಯ್ತು, ದಯವಿಟ್ಟು ಇಲ್ಲಿಂದ ಹೊರಟೋಗಿ ಅಂತಾಳೆ ಪೂಜಾ. ಆಗ್ಲೇ ಇಷ್ಟೆಲ್ಲ ಮಾತಾಡಿದ್ರು ನೀವು ಮುಂದೆ ಏನೆಲ್ಲ ಮಾತಾಡ್ಬೋದು ಅಂತ ನಾನು ಯೋಚನೆ ಮಾಡಿದೀನಿ, ಅಂತರ್ ಸವಾಸ ನಮಗೆ ಬೇಕಾಗಿಲ್ಲ ಅಂತ ಕೋಪ ಮಾಡ್ಕೊಂಡು ಪೂಜಾ ಹೇಳ್ತಾಳೆ. ಈಗ ಹಾಗೆಲ್ಲ ಮಾತಾಡ್ಬೇಡಿ, ಸುಮ್ನೆ ಇರೇ, ಅರ್ಥ ಮಾಡ್ಕೊಳ್ಳಿ ನಾನು ಹೇಳೋದನ್ನ ಅಂತ ಸುನಂದ ಹೇಳ್ತಾರೆ. ಸುಮ್ನೆ ಇರಮ್ಮ, ಇವ್ರಲ್ಲ ಅಂದ್ರೆ ಇನ್ಯಾರಾದ್ರೂ ಮದ್ವೆ ಆಗೇ ಆಗ್ತಾರೆ, ಅದನ್ ಬಿಟ್ಟು ನಾನು ಇವನ್ ಕಾಲಡಿ ಬಿದ್ದು ಬೇಡ್ಕೊಂಡು ಇಲ್ಲೇ ಇರ್ಬೇಕಾ? ಅದು ನನ್ನ ಕೈಲಿ ಸಾಧ್ಯ ಇಲ್ಲ, ಇಲ್ಲಿಂದ ತೊಲಗಿ ಅಂತ ಪೂಜಾ ಹೇಳ್ತಾಳೆ. ಎಲ್ಲ ಅವಮಾನ ಮಾಡಿದ್ಮೇಲೆ ನಾವ್ ಇಲ್ಲೇ ಇರೋದ ಅಂತ ಹೇಳಿ ಹುಡುಗನ್ ಮನೆಯವರೆಲ್ಲ ಹೊರಟೋಗ್ತಾರೆ. ಆಗ ಸಮಾಧಾನ ಆಯ್ತೇನೋ ನಿನಗೆ? ಸಮಾಧಾನ ಆಯ್ತಾ? ಬರ್ದಿರೋ ಒಳ್ಳೆ ಸಂಬಂಧ ಎಲ್ಲ ಹಾಳು ಮಾಡ್ಬಿಟ್ಟೆಲ್ಲೋ. ಕುಸುಮ ತಾಂಡವ್ಗೆ ಬೈತಾ ಇರ್ತಾರೆ, ನಾವು ಬೇಕಂತಾನೆ ಇಲ್ಲಿಗೆ ಬಂದಿದ್ದು, ಈಗ ಈ ಮನೆಯವ್ರ ನೆಮ್ಮದಿ ಎಲ್ಲ ಹಾಳು ಮಾಡಿದ್ದಾಯ್ತು, ಕುಡ್ದಷ್ಟು ಸಂತೋಷ ಆಗ್ತಾ ಇದೆ, ತುಂಬಾನೇ ಖುಷಿ ಆಗ್ತಿದೆ ಅಂತ ತಾಂಡವ್ ಹೇಳಿದಾಗ, ಯಾಕೋ ಈ ತರ ಮಾತಾಡ್ತಿದ್ಯಾ? ತಂದೆ ತಾಯಿ ಅಂತೂ ಒಳ್ಳೆ ಮಗ ಆಗ್ಲಿಲ್ಲ, ಹೆಂಡತಿಗೂ ಒಳ್ಳೆ ಗಂಡ ಆಗ್ಲಿಲ್ಲ, ಹೀಗೆ ಒಳ್ಳೆ ತಂದೆ ಆಗ್ಲಿಲ್ಲ, ಈಗ ನೋಡಿದ್ರೆ ಅವ್ರ ಸಂಸಾರದಲ್ಲಿ ಹುಳಿ ಹಿಂಡಿ ಅದನ್ನು ಹಾಳು ಮಾಡ್ತಿದ್ಯಲ್ಲ. ಪಾಪ ಕಣೋ, ಪೂಜೆ ಏನ್ ಮಾಡಿದಳು ನಿನಗೆ ಅಂತ ಕುಸುಮ ಹೇಳಿದಾಗ, ಏನು ಮಾಡಿಲ್ಲ, ಆದ್ರೆ ಅವ್ರ ಅಕ್ಕ ಭಾಗ್ಯ ಇದ್ದಾಳಲ್ಲ, ಅವಳು ನನಗೆ ಎಷ್ಟೆಲ್ಲ ಹಿಂಸೆ ಕೊಟ್ಟಿದ್ದಾಳೆ ಗೊತ್ತಾ? ನಾನು ಇವತ್ತಿಷ್ಟೆಲ್ಲ ಅವಮಾನ ಅನ್ಭವಿಸ್ತಾ ಇದ್ದೀನಿ, ಕೊಟ್ಟಿರೋ ಭಿಕ್ಷೆ ಅಂತ ನಾನು ಕೆಲಸ ಮಾಡ್ತಿದ್ದೀನಿ, ಆಫೀಸ್ ನಲ್ಲೆಲ್ಲ ಮಾತಾಡ್ಕೊಂತಿದ್ದಾರೆ, ಆ ಅವಮಾನಕ್ಕೆ ಪ್ರತಿಕಾರ ಏನಂತ ಭಾಗ್ಯಂಗೆ ತೋರ್ಸ್ಕೊಟ್ಟಿದ್ದೀನಿ. ಏನ್ ಭಾಗ್ಯ ಮೇಡಮ್, ಈಗ್ಲಾದ್ರೂ ಅರ್ಥ ಆಯ್ತಾ? ಗಂಡನ್ ಬೆಲೆ ಏನು? ಒಂದ್ ಹೆಣ್ಣಿನ ಜೊತೆ ಗಂಡ ಇಲ್ಲ ಅಂದ್ರೆ ಸಮಾಜ ಅವಳನ್ನ ಯಾವ ದೃಷ್ಟಿಲಿ ನೋಡುತ್ತೆ, ಅವಳ ಬಗ್ಗೆ ಹೇಗೆ ಮಾತಾಡುತ್ತೆ ಅಂತ, ಇದ್ರೇನೆ ಮರ್ಯಾದೆ ಬೆಲೆ ಅಂತ ಈಗ್ಲಾದ್ರೂ ನಿಮಗೆ ಅರ್ಥ ಆಗಿರುತ್ತಲ್ವಾ? ಹಾಗಾಗಿ ತಾಳಿ ತೆಗ್ದು ಬಿಸಾಕಿ, ನನಗೆ ಯಾರು ಬೇಕಾಗಿಲ್ಲ, ನನ್ ಗಂಡ ಇಲ್ಲ ಅಂದ್ರೂ ನಾನು ಜೀವನ ಮಾಡ್ತೀನಿ, ತೋರಿಸ್ತೀನಿ ಅಂತ ಹೇಳಿದ್ರಿ, ನೀನ್ ಏನೇ ಬೆಳೆದ್ರು ಕೂಡ ನಾನ್ ನಿನ್ ಜೊತೆ ಇಲ್ಲ ಅಂದ್ರೆ ನಿನಗೆ ಯಾರು ಗೌರವ ಕೊಡೋದಿಲ್ಲ ಹೇಳಿ ತಾಂಡವ್ ನಗ್ತಾ ಇರ್ತಾನೆ. ತಾಂಡವ್ನೇ ಕೋಪ ಮಾಡ್ಕೊಂಡು ನೋಡ್ತಾ ಇರ್ತಾಳೆ. ನೀನ್ ಏನೇ ಕೋಪ ಮಾಡ್ಕೊಂಡು ನೋಡಿದ್ರು ಸತ್ಯ ಬದಲಾಗಲ್ಲ ಮಿಸ್ ಭಾಗ್ಯ ಮೇಡಮ್ ಅಂತ ತಾಂಡವ್ ಹೇಳ್ತಾನೆ. ಅದೇ ಸಮಯಕ್ಕೆ ಕುಸುಮ ಬಂದು ತಾಂಡವ್ ಕೆನ್ನೆಗೆ ಎರಡು ಬಾರಿಸ್ತಾರೆ. ಏನೋ ಮಾತಾಡ್ತಾ ಇದೀಯ ನೀನು? ಏನನ್ನೇ ಮಾಡಿದಾಳು ನಿನಗೆ? ಈ ತರ ಎಲ್ಲ ಮಾತಾಡ್ತಿದ್ಯಲ್ಲ, ನಾಚಿಕೆ ಆಗಲ್ವಾ ನಿನಗೆ? ಅಂತ ಅವ್ನ ಮಗ ಅಂತ ಹೇಳ್ಕೊಳಕ್ಕೆ ನನಗೆ ನಾಚಿಕೆ ಆಗ್ತಾ ಇದೆ, ಆದ್ರೂ ನಾನು ಹೊಟ್ಟೆಲ್ ಉಟ್ಬಿಟ್ಟು ಅಂತ ಬೇಜಾರಾಗ್ತಿದೆ ಅಂತ ಕುಸುಮ ಹೇಳ್ತಾರೆ. ಒಟ್ಟಲ್ಲಿ ಭಾಗ್ಯ ನೆಮ್ಮದಿಯಾಗಿರ್ಬಾರ್ದು, ಈ ಭಾಗ್ಯ ನೆಮ್ಮದಿ ಹಾಳು ಮಾಡೋದೇ ನನ್ನ ಜೀವನದ ಮುಖ್ಯ ಗುರಿ ಅಂತ ತಾಂಡವ್ ಹೇಳ್ತಾನೆ. ಭಾಗ್ಯ ತುಂಬಾ ಬೇಜಾರ್ ಮಾಡ್ಕೊಂತಾಳೆ. ಅಯ್ಯೋ, ಎಲ್ಲ ಹಾಳಾಗೋಯ್ತು, ನಾನು ಅವತ್ತೇ ಹೇಳ್ದೆ ಗಂಡನ್ನ ಬಿಟ್ಟು ಬರ್ಬೇಡ ಕಣೆ, ನಿನ್ ತಂಗಿ ಜೀವನಕ್ಕೆ ಅದು ತೊಂದರೆ ಮಾಡುತ್ತೆ, ಆದ್ರೆ ಅವತ್ತು ನೀನ್ ನನ್ನ ಮಾತೆ ಕೇಳಲಿಲ್ಲ, ಈಗ್ಲಾದ್ರೂ ನೋಡಿದ್ರ ಎಲ್ಲ ಯಾವ ರೀತಿ ಮಾತಾಡೋದ್ರು ಅಂತ. ಕುಂತರನೇ ತಂಗಿನೂ ಇರ್ತಾಳೆ ಅಂತೇಳಿ ಪಟ್ಟ ಕಟ್ಬಿಟ್ರು. ಯಾರಾದ್ರೂ ಬಂದ್ರು ಕೂಡ ಏನೇನೆಲ್ಲ ಮಾತಾಡ್ತಾರೆ ಅಕ್ಕಪಕ್ಕದವರು ಕೊಂಡು, ಏನೇನ್ ಮಾತಾಡ್ತಾರೆ ಅಂತ ನಿಂಗೆ ಗೊತ್ತಿದೆಯೇನೆ ಭಾಗ್ಯ? ಹೆಣ್ಮಕ್ಳು ಜೀವನ ಎಷ್ಟು ಕಷ್ಟ ಅಂತ ನಿನಗೆ ಗೊತ್ತಾಯ್ತಾ ಅಂತ ಸುನಂದ ಹೇಳ್ತಾರೆ. ಅಮ್ಮ ಮಾತಾಡ್ಬೇಡಮ್ಮ, ಇವ್ರ ಬಣ್ಣ ಏನು ಅಂತ ಇವಾಗ್ಲೇ ಬಯಲಾಯ್ತಲ್ಲ, ಮುಂದೊಂದಿನ ಪೂಜನ್ ಬಗ್ಗೆ ಅನುಮಾನ ಪಟ್ಟು ಏನೇನೋ ಮಾತಾಡಲ್ಲ ಅಂತ ಏನಮ್ಮ ಗ್ಯಾರಂಟಿ? ಬಿಟ್ಟೋಗಿದ್ದೆ ಒಳ್ಳೇದಾಯ್ತು, ಬೇಕಾದ್ರೆ ಮುಂದೆ ಬೇರೆ ಯಾರಾದ್ರೂ ಬಂದ್ರೆ ಇರೋ ವಿಷಯನೆಲ್ಲ ಹೇಳಿ ಹೇಗಾದ್ರೂ ಮಾಡಿ ಒಪ್ಸಿ ಮದುವೆ ಮಾಡೋಣ, ವಿಷಯನೂ ಮುಚ್ಚಿಡೋದ್ ಬೇಡ. ಹಾಗೇನೆ, ಅಯ್ಯೋ ದೇವ್ರೆ, ಯಾವಾಗ ಬುದ್ಧಿ ಬರುತ್ತೋ ಇವ್ರಿಗೆ, ಅತ್ತೆ ಸೊಸಿ ಇಬ್ರು ಸೇರ್ಕೊಂಡು ಎಲ್ಲಾರ ಜೀವನನೂ ಹಾಳು ಮಾಡ್ತಾ ಇದ್ದಾರೆ. ಸುನಂದ ಬೈತಿರ್ಬೇಕಾದ್ರೆ, ಇನ್ ಮುಂದೆ ನಿಮ್ ಜೀವನ ಇದೇ ತರನೇ ನರಕನೇ ಆಗೋದು ಅಂತ ತಾಂಡವ್ ಹೇಳಿ ಅಲ್ಲಿಂದ ಹೋಗ್ತಾನೆ. ಶ್ರೇಷ್ಠಗೆ ವಿಷಯ ತಿಳಿಸ್ಬೇಕು ಅಂತ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.